ಧರ್ಮದ್ರೋಹಿ ಗಿರೀಶ್ ಮಠಣ್ಣನವರಿಗೆ ಬಿಗ್ ಶಾಕ್. ಪವರ್ ಟಿವಿ ಮೊದಲೇ ಹೇಳಿದಂತೆ ಸಂಕಷ್ಟ ಶುರುವಾಗಿದೆ. ಧರ್ಮದ್ರೋಹಿ ಮಾಸ್ಟರ್ ಮೈಂಡ್ ಕ್ರಿಮಿನಲ್ ಗಿರೀಶ್ ಮಠಣ್ಣನವರಿದ್ನಲ್ಲ, ಅವನಿಗೆ ಬಿಗ್ ಶಾಕ್ ಎದುರಾಗಿದೆ. ಪವರ್ ಟಿವಿ ಮೊದಲೇ ಸಾಕಷ್ಟು ಸಾರಿ ಹೇಳಿದಂತೆ ಈಗ ಸಂಕಷ್ಟ ಶುರುವಾಗಿದೆ. ಧರ್ಮಸ್ಥಳದ ವಿರುದ್ಧ ಗಿರೀಶ್ ಮಠಣ್ಣ ಅಪಪ್ರಚಾರವನ್ನ ಮಾಡ್ತಾ ಇದ್ದ. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆಯೂ ಕೂಡ ಅಪಪ್ರಚಾರ ಮಾಡ್ತಾ ಇದ್ದ. ಸ್ಥಳೀಯರ ಭಕ್ತರ ಭಾವನೆಗೆ ಧಕ್ಕೆ ತಂದಿದ್ದ ಮಠಣ್ಣನ ಮರ್ಮವನ್ನ ಬಿಚ್ಚಿಟ್ಟು ಪವರ್ ಟಿವಿ ಮೊದಲೇ ಎಚ್ಚರಿಸಿತ್ತು. ಇದೀಗ ಗಿರೀಶ್ ಮಠಣ್ಣನವರ ವಿರುದ್ಧ ತಹಶೀಲ್ದಾರ್ ಕ್ರಮಕ್ಕೆ ಮುಂದಾಗಿದ್ದಾರೆ. ಗಿರೀಶ್ ಮಠಣ್ಣನವರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಅದು ಬಹಳ ದೊಡ್ಡದಾಗಿ ವಿಧಾನಸೌಧದಲ್ಲಿ ಬಾಂಬ್ ಇಟ್ಬಿಟ್ಟು ಪೋಸ್ಟ್ ಕೊಟ್ಟಂತವನು ಇವನು. ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದ. ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದ. ಮಠಣ್ಣನ ಹೇಳಿಕೆಗಳು ಕೋಮು ಸೌಹಾರ್ದ, ಶಾಂತಿಯನ್ನ ಕದಡುವ ರೀತಿ ಇದೆ. ಸಾರ್ವಜನಿಕ ಶಾಂತಿ ಮತ್ತು ಸೌಹಾರ್ದತೆಗೆ ಭಂಗ ತರುವ ಸಾಧ್ಯತೆ ಇದೆ. ಖುದ್ದು ಹಾಜರಾಗಿ ವಿವರ ನೀಡಬೇಕು ಅಂತ ನೋಟಿಸ್ ನೀಡಿದ್ರು ತಹಶೀಲ್ದಾರ್. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನಲ್ಲಿ ಶಾಂತಿ ಭಂಗದ ಆತಂಕವಿದೆ. ಈ ಭಾಗದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡೋದು ಅಗತ್ಯ. ಶಾಂತಿ ಕಾಪಾಡುವ ಬಗ್ಗೆ ಗಿರೀಶ್ ಮಠಣ್ಣ ಭರವಸೆ ಕೊಡಬೇಕು. ಸೆಪ್ಟೆಂಬರ್ 29ರಿಂದ 1 ವರ್ಷದವರೆಗೆ ಶಾಂತಿ ಕಾಪಾಡುವ ಭರವಸೆ ಗಿರೀಶ್ ಮಠಣ್ಣ ಕೊಡಬೇಕು. ಗಿರೀಶ್ ಮಠಣ್ಣನ ಬಳಿ 1 ಲಕ್ಷ ವೈಯಕ್ತಿಕ ಮುಚ್ಚಳಿಕೆಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. 1 ಲಕ್ಷ ಮುಚ್ಚಳಿಕೆ ಪಡೆದು ಕ್ರಮಕ್ಕೆ ಮುಂದಾಗಿದ್ದಾರೆ ತಹಶೀಲ್ದಾರ್. ಈಗ ತಹಶೀಲ್ದಾರ್ ಮುಂದೆ ಹಾಜರಾಗಿ ವಿವರಣೆಯನ್ನ ಕೊಟ್ಟಿದ್ದಾನೆ ಗಿರೀಶ್ ಮಠಣ್ಣನವರು. ಇನ್ನು 1 ವರ್ಷದವರೆಗೆ ಶಾಂತಿಯನ್ನ ಕಾಪಾಡಬೇಕು. ಅದಾದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದಾ ಅಂತ ಪ್ರಶ್ನೆ ಕೇಳಬೇಡಿ. ಅದಾದ್ಮೇಲೂ ಏನ್ ಬೇಕೋ ಮಾಡ್ಕೊಳ್ಳಿಕ್ಕಾಗಲ್ಲ. ಈಗ 1 ಲಕ್ಷದ ಬಾಂಡ್ ಅನ್ನ ಕೊಟ್ಟು ಮುಚ್ಚಳಿಕೆಯನ್ನ ಕೊಟ್ಟಿದ್ದಾನೆ. 1 ವರ್ಷದವರೆಗೂ ನಾನು ಶಾಂತಿ ಕಾಪಾಡ್ತೀನಿ ಅಂತ ಹೇಳಿ. ಸೊ ಕೋಮು ಸೌಹಾರ್ದತೆಯನ್ನ ಕದಡುವಂತ ಯಾವುದೇ ಸ್ಟೇಟ್ಮೆಂಟ್ಗಳು ಅಥವಾ ಆ ದಕ್ಷಿಣ ಕನ್ನಡ ಸುಳ್ಯ ಆ ಭಾಗದ ಜನರಿಗೆ ಶಾಂತಿ ಭಂಗ ಮಾಡುವಂತ ಸ್ಟೇಟ್ಮೆಂಟ್ಗಳು, ಮಾತುಗಳು, ಭಾಷಣಗಳು ಯಾವುದನ್ನು ಕೂಡ ಮಾಡೋ ಹಾಗೆ ಇರೋದಿಲ್ಲ.